2040ರಲ್ಲಿ ಪ್ರಪಂಚ ಹೇಗಿರುತ್ತೆ? ಇನ್ನು ಜಾತಿ, ಮೊಬೈಲ್, ಹಸಿವು, ಯುದ್ಧ ಇದೆಲ್ಲವೂ ಕೂಡ ಯುಐ ಕರಾಳ ಸತ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಒಪ್ಪಿ ಎಸ್, ಯುಐ ಸಿನಿಮಾದ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ಹೇಳ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಮೀಡಿಯಾ ಐ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ರಿಯಲ್ ಸ್ಟಾರ್ ಉಪೇಂದ್ರ ನಿರ್ದೇಶಿಸಿ ನಟಿಸಿದ ಯುಐ ಸಿನಿಮಾ ಬಿಡುಗಡೆಗೆ ಕೆಲವೇ ದಿನಗಳು ಬಾಕಿ ಇದೆ. ಸದ್ಯ ಚಿತ್ರದ ಹೊಸ ಟೀಸರ್ ರಿಲೀಸ್ ಆಗಿ ಸದ್ದು ಮಾಡ್ತಾ ಇದೆ. ಇದಕ್ಕೆ ಯುಐ ವಾರ್ನರ್ ಎಂದು ಹೆಸರನ್ನ ಕೊಟ್ಟಿದ್ದಾರೆ. ರಿಯಲ್ ಸ್ಟಾರ್ ತಮ್ಮದೇ ಶೈಲಿಯಲ್ಲಿ ಮತ್ತೊಂದು ವಿಭಿನ್ನವಾದ ಕಥೆಯನ್ನ ಹೇಳೋಕೆ ಬರ್ತಾ ಇದ್ದಾರೆ. 14 ವರ್ಷದ ಹಿಂದೆ ಬಂದಿದ್ದ ಸೂಪರ್ ಚಿತ್ರದಲ್ಲಿ ಭವಿಷ್ಯದ ಭಾರತ ಹೇಗಿದ್ರೆ ಚಂದ ಹೇಗಿರಬೇಕು, ಅದಕ್ಕೆ ಏನೆಲ್ಲ ಬದಲಾವಣೆ ಆಗಬೇಕು ಎನ್ನುವ ಬಗ್ಗೆ ಉಪೇಂದ್ರ ಕಥೆಯನ್ನ ಮಾಡಿದ್ರು. ರಿಯಲ್ ಸ್ಟಾರ್ ವಿಭಿನ್ನ ಆಲೋಚನೆಗೆ ಸಿನಿ ರಸಿಕರು ತಲೆದೂಗಿದ್ರು. ಆದರೆ ಈ ಬಾರಿ ಅದಕ್ಕೆ ವಿರುದ್ಧ ಎನ್ನುವಂತಹ ಕಥೆಯನ್ನ ಯುಐ ಚಿತ್ರದಲ್ಲಿ ಹೇಳಲು ಹೊರಟಿರುವುದೇ ಗೊತ್ತಾಗ್ತಾ ಇದೆ. ಬಹಳ ವರ್ಷಗಳ ಬಳಿಕ ಒಪ್ಪಿ ಡೈರೆಕ್ಟರ್ ಕ್ಯಾಪ್ ಅನ್ನ ತೊಟ್ಟಿದ್ದಾರೆ. ಎಂದಿನಂತೆ ಮಾಮೂಲಿ ಕಥೆಯನ್ನ ಬಿಟ್ಟು ತಮ್ಮ ವಿಚಿತ್ರ ಆಲೋಚನೆಯನ್ನ ತೆರೆಗೆ ತರಲು ಮುಂದಾಗಿದ್ದಾರೆ. ಜಗತ್ತು ವೇಗವಾಗಿ ಬೆಳೆಯುವ ಹಾದಿಯಲ್ಲಿ ಏನೆಲ್ಲ ಅನರ್ಥಗಳಾಗ್ತಾ ಇದೆ, ಮನುಷ್ಯನಿಗೆ ನಿಜವಾಗಿ ಏನ್ ಬೇಕು, ಆದ್ರೆ ಆತ ಮಾಡ್ತಾ ಇರೋದಾದ್ರೂ ಏನು, ಮುಂದೆ ಇದರಿಂದ ಏನೆಲ್ಲ ಆಗಬಹುದು ಎನ್ನುವುದನ್ನ ತಮ್ಮದೇ ಶೈಲಿಯಲ್ಲಿ ಹೇಳಲು ಬರ್ತಾ ಇದ್ದಾರೆ. ಇನ್ನು ಸೂಪರ್ ಚಿತ್ರದಲ್ಲಿ ಉಪೇಂದ್ರ 2030 ತಮ್ಮ ಕನಸಿನ ಭಾರತವನ್ನ ತೆರೆದಿಟ್ಟಿದ್ರು. ಆದರೆ ಯುಐ ಚಿತ್ರದಲ್ಲಿ 2040 ವರ್ಷದಲ್ಲಿ ದೇಶ ಹೇಗಿರುತ್ತದೆ ಎಂದು ಕಲ್ಪಿಸಿಕೊಂಡು ಕಥೆಯನ್ನ ಮಾಡಿದ್ದಾರೆ. ಪ್ರಪಂಚದ ನಾಯಕರು ನನಗೆ ಈ ಪ್ರಪಂಚವನ್ನ ಗ್ಲೋಬಲ್ ವಾರ್ಮಿಂಗ್, ಕೋವಿಡ್-19, ಹಣದುಬ್ಬರ, ಎಐ ತಂತ್ರಜ್ಞಾನ, ನಿರುದ್ಯೋಗ, ಯುದ್ಧಗಳ ಜೊತೆ ಕೊಟ್ಟಿದ್ದಾರೆ. ಹಾಗಿದ್ರೆ 2040ರಲ್ಲಿ ಪ್ರಪಂಚ ಹೇಗಿರುತ್ತದೆ ಗೊತ್ತಾ ಎಂದು ಪ್ರಶ್ನೆಯನ್ನ ಹಾಕಿದ್ದಾರೆ ಒಪ್ಪಿ. ಇನ್ನು ನೀವು ಎಲ್ಲರೂ ನಿಜವಾಗಿ ನೋಡಬೇಕಾದನ್ನ ಬಿಟ್ಟು ಬೇಡದೇ ಇರುವಂತಹ ವಿಷಯಗಳ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಇದರಿಂದ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಎಂದು ಯುಐ ಚಿತ್ರದಲ್ಲಿ ಉಪೇಂದ್ರ ಹೇಳಲು ಬರ್ತಾ ಇದ್ದಾರೆ. ಇನ್ನು 15 ವರ್ಷಗಳಲ್ಲಿ ಪ್ರಪಂಚ ವಿನಾಶದತ್ತ ಹೊರಳುತ್ತದೆ. ನೀವು ಇನ್ನು ಜಾತಿ, ಧರ್ಮ, ಮೊಬೈಲ್ ಗುಂಗಿನಲ್ಲೇ ಇದ್ದೀವಿ ಎಂದು ಒಪ್ಪಿ ಒಂದು ಚರ್ಚೆಯನ್ನ ಹುಟ್ಟುಹಾಕಿದ್ದಾರೆ. ಇನ್ನು ಇತ್ತೀಚೆಗೆ ನಿಧನರಾದ ನಿರ್ದೇಶಕ ಗುರುಪ್ರಸಾದ್ ನಟನೆಯ ಕೊನೆಯ ಸಿನಿಮಾ ಯುಐ ಟೀಸರ್ನಲ್ಲಿ ಅವರ ಪಾತ್ರ ಹೈಲೈಟ್ ಆಗಿದೆ. ಇನ್ನು ಉಪೇಂದ್ರ ಮತ್ತೊಮ್ಮೆ ತಮ್ಮ ಡಿಫರೆಂಟ್ ಕಾರ್ಡ್ ಅನ್ನು ಬಳಸಿ ಯುಐ ಆಟ ಆಡೋಕೆ ಬರ್ತಾ ಇದ್ದಾರೆ. ಅದು ಟೀಸರ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಜಿ ಮನೋಹರ್ ಹಾಗೂ ಕೆಪಿ ಶ್ರೀಕಾಂತ್ ಯುಐ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ. ಅಜನೀಶ್ ಲೋಕನಾಥ್ ಸಂಗೀತ ಈ ಚಿತ್ರಕ್ಕಿದೆ. ಚಿತ್ರದಲ್ಲಿ ಉಪೇಂದ್ರ ಜೊತೆ ಸಾಧು ಕೋಕಿಲ, ಆರ್ಮುಗ ರವಿಶಂಕರ್ ನಟನೆ ಮಾಡಿದ್ದಾರೆ. ಇನ್ನು ರೇಷ್ಮಾ ನಾಣಯ್ಯ ನಾಯಕಿಯಾಗಿ ಮಿಂಚಿದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 5 ಭಾಷೆಗಳಲ್ಲಿ ಈ ಒಂದು ಯುಐ ಸಿನಿಮಾ ತೆರೆಗೆ ಬರಲಿದೆ. ಈ ಒಂದು ಯುಐ ಸಿನಿಮಾದ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಮಸ್ಕಾರ.